ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು, ನಾರಾಯಣ ಬರಮಣಿ ಸರ್, ಡಿಸಿಪಿ ಕಾನೂನು ಸುವ್ಯವಸ್ಥೆ, ಸಂತೋಷ್ ಕಾಮಗೌಡ ಅವರು, ರಿಜಿಸ್ಟ್ರಾರ್ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಅದೇ ರೀತಿ ಶ್ಯಾಮಪ್ರಸಾದ್ ಸರ್, ಜೊತೆಗೆ ಪ್ರೊಫೆಸರ್ ಶ್ರೀಕಾಂತ್ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಕ್ಕೆ. ಸೊ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಬಹುಶಃ ನಿಮ್ಗೆ ಈಗಾಗಲೇ ಮೇಡಮ್ ಅವ್ರು ಹೇಳ್ತಿದ್ರು ಆಗ್ಲೇನೆ. ಸೊ ಬೆಳಗಾವಿಯಲ್ಲಿ ನಾವು ಈಗ ಆರಂಭದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಈ ಒಂದು ಪ್ರಿನ್ಸಿಪಲ್ ಮೀಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಈಗೇನೋ PUC ಎಕ್ಸಾಮ್ಸ್ ಎಲ್ಲ ಶುರುವಾಗ್ತಾ ಇದೆ ಕೆಲವೇ ದಿನಗಳಲ್ಲಿ. ಸೊ ನೆಕ್ಸ್ಟ್ PUC ಆದ್ಮೇಲೆ ಏನ್ ಮಾಡ್ಬೇಕು, ವಿದ್ಯಾರ್ಥಿಗಳು ಮಕ್ಕಳು ಏನ್ ಓದ್ಬೇಕು ಅನ್ನೋ ಒಂದು ಗೊಂದಲ ಇರುತ್ತೆ. ಸಹಜವಾಗಿ 10th ಮುಗಿದ್ಮೇಲೂ ಅಷ್ಟೇ ಗೊಂದಲ ಇರುತ್ತೆ, PUC ಮುಗಿದ್ಮೇಲೆ ಕೂಡ ಗೊಂದಲ ಇರುತ್ತೆ. ಸೊ ಏನ್ ಮಾಡ್ಬೇಕು, ಏನ್ ಓದ್ಬೇಕು ಅಂತ. ನಾವೆಷ್ಟೇ ಓದಿದ್ರು ಕೂಡ, ನಮ್ಮ ಪೋಷಕರು ಅಥವಾ ನಾವು ಪೋಷಕರು ಎಷ್ಟೇ ಓದಿದ್ರು ಕೂಡ ನಮ್ಮ ಮಕ್ಕಳನ್ನ ಮುಂದೆ ಏನ್ ಓದಿಸ್ಬೇಕು, ಅವ್ರು ಯಾವ ತರ ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಗೊಂದಲ ಪ್ರತಿಯೊಬ್ಬರಿಗೂ ಇರುತ್ತೆ. ಇಂಜಿನಿಯರಿಂಗ್ ಮಾಡಿಸ್ಬೇಕಾ, ಡಾಕ್ಟರ್ ಮಾಡಿಸ್ಬೇಕಾ, ಅಥವಾ ಬೇರೆ ಏನಾದ್ರು ಹೊಸ ಶಿಕ್ಷಣ ಪದ್ಧತಿ ಚೇಂಜ್ ಆಗ್ತಾ ಇದೆ, ಏನ್ ಮಾಡಿಸ್ಬೇಕು ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಲಾಸ್ಟ್ 1 ವೀಕ್ ಬ್ಯಾಕ್ ಉತ್ತರ ಪ್ರದೇಶ ಒಂದು ಘಟನೆ ಆಯ್ತು. 3 ಜನ ಹೆಣ್ಮಕ್ಳು ಮೊಬೈಲ್ ಹುಚ್ಚಾಟಕ್ಕೆ ಬಿದ್ದು ಅಥವಾ ಬೆಟ್ಟಿಂಗ್ ಬಿದ್ದು, ಮೊಬೈಲ್ ಗೀಳಿಗೆ ಬಿದ್ದು 3 ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡಿದ್ರು ಉತ್ತರ ಪ್ರದೇಶದಲ್ಲಿ. ಇಡೀ ದೇಶ ಇದ್ರ ಬಗ್ಗೆ ಚರ್ಚೆ ಮಾಡ್ತು. ಏನಪ್ಪಾ ಇದು ಈ ತರ ಆಯ್ತು, ಯುವ ಜನತೆ ನಾವು ಯಾವ ದಾರಿಗೆ ಹೋಗ್ತಾ ಇದೆ, ಮಕ್ಕಳು ಮೊಬೈಲ್ಗೆ ಅಷ್ಟು ದೊಡ್ಡ ಮಟ್ಟಿಗೆ ಅಡಿಕ್ಟ್ ಆಗ್ಬಿಟ್ಟಿದಾರ ಮಕ್ಕಳು ಅನ್ನೋ ತರ ಚರ್ಚೆ ಆಗ್ತಾ ಇತ್ತು. ಸೊ ಅದು ಮಕ್ಕಳು ತಪ್ಪ, ವಿದ್ಯಾರ್ಥಿಗಳು ತಪ್ಪ, ಅಥವಾ ಪೋಷಕರು ತಪ್ಪ, ಕಾಲೇಜುಗಳು ತಪ್ಪ, ಗೊತ್ತಿಲ್ಲ. ಇದಕ್ಕೆ ಆನ್ಸರ್ ಅಂತೂ ಯಾರಿಗೂ ಕೂಡ ಸಿಗಕ್ ಸಾಧ್ಯನೇ ಇಲ್ಲ. ಆ ಮಟ್ಟಿಗೆ ಈ ಮೊಬೈಲ್ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ನಾವು ಸಹಜವಾಗಿನೇ ನಮ್ಮ ಭಾರತ ಬಿಟ್ಟು ಬೇರೆ ದೇಶದಲ್ಲಿ ಹೋಲಿಕೆ ಮಾಡಿದ್ರೆ, ಭಾರತದಲ್ಲಿ ಆಬ್ವಿಯಸ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಮೊಬೈಲ್ ಬಳಕೆದಾರ ಕೂಡ ಜಾಸ್ತಿ ಇದೆ. ನಾವು ಅಮೆರಿಕನೋ, ಇಂಗ್ಲೆಂಡೋ ಈ ತರ ದೇಶಗಳು ಗಮನಿಸಿದಾಗ ಮೊಬೈಲ್ ಅನ್ನ ಹೇಗೆ ಅವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ, ಅವರ ಒಂದು ಅಭಿವೃದ್ಧಿ ವಿಚಾರವಾಗಿರ್ಬೋದು ಅಥವಾ ಮಕ್ಕಳ ಒಂದು ಅಭಿವೃದ್ಧಿಯ ವಿಚಾರ ಆಗಿರ್ಬೋದು, ಮೊಬೈಲ್ ಅನ್ನ ಪಾಸಿಟಿವ್ ಆಗಿ ಹೇಗೆಲ್ಲ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳಾಗಿದ್ದಾವೆ. ಬಟ್ ಭಾರತದಂತಹ 150 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ಆ ಒಂದು ವಿಚಾರವಾಗಿ ಅಧ್ಯಯನಗಳು ಬಹುತೇಕ ಕಡಿಮೆ. ಈಗ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಸಹಜವಾಗಿ ತುಂಬಾ ಸೋಷಿಯಲ್ ಮೀಡಿಯಾಗಳಿದಾವೆ. ಇವತ್ತು ನಾವು ಓದ್ಬೇಕಾದ್ರೆ ಮೊಬೈಲ್, ಟಿವಿ ನೋಡೋಕೆ ಬಿಡ್ತಿರ್ಲಿಲ್ಲ ನಮ್ಮ ಪೇರೆಂಟ್ಸ್. ಇವತ್ತು ನಮ್ಮ ಮಕ್ಕಳ ಕೈಯಲ್ಲಿ ಮೊಬೈಲ್ ಇಲ್ಲದೆ ಇದ್ರೆ ಊಟನೂ ಕೂಡ ಮಾಡಲ್ಲ. ಆ ಮಟ್ಟಕ್ಕೆ ಮೊಬೈಲ್ ಇವತ್ತು ಅಡಿಕ್ಷನ್ ಆಗ್ಬಿಟ್ಟಿದೆ. ಸೊ ಇದೇ ವಿಚಾರವಾಗಿ ಈಗ PUC ಮುಗಿದ ತಕ್ಷಣ ಏನ್ ಓದ್ಬೇಕು ಮಕ್ಕಳು ಅನ್ನೋ ಒಂದು ನಮ್ಮ ಒಂದು ಯೋಚನೆ ಬರ್ಬೇಕಾದ್ರೆ, ನಾವು ಒಂದು ಜಸ್ಟ್ ಮೊದಲು ಆರಂಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ರಾಜ್ಯದ 30 ಜಿಲ್ಲೆಯಲ್ಲಿ ಕೂಡ ಮಾಡ್ತಾ ಇದೀವಿ. ಆರಂಭದಲ್ಲಿ ಇದೇ ಫಸ್ಟ್ ಕಾರ್ಯಕ್ರಮ. ಸೊ ಬೆಳಗಾವಿಯಲ್ಲಿ ಮಾಡ್ತಾ ಇದೀವಿ. ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಥ್ಯಾಂಕ್ಸ್. ತುಂಬಾ ಬೇರೆ ಬೇರೆ ಕಾಲೇಜುಗಳಿಂದ ಪ್ರಾಂಶುಪಾಲರಾಗಿರ್ಬೋದು, ಉಪನ್ಯಾಸರಾಗಿರ್ಬೋದು, ಪ್ರೊಫೆಸರ್ಸ್ ಎಲ್ಲರೂ ಕೂಡ ಬಂದಿದ್ದೀರಾ. ನಮ್ಮ ಈ ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಕೂಡ ನೀವೆಲ್ಲರೂ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹೋಗೊಟ್ಟು ನೀವೆಲ್ಲ ಬಂದಿದ್ದೀರಾ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಜೊತೆಗೆ ತುಂಬಾ ಸ್ಟೂಡೆಂಟ್ಸ್ ಇದ್ದಾರೆ, ಅವರು ಕೂಡ ಸಹಜವಾಗಿನೇ ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು, ಏನ್ ಮಾಡ್ಬೇಕು ಅನ್ನೋ ಒಂದು ಯೋಚನೆ ಹರಲಿರ್ತಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಉಪಯೋಗ ಆಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಗ್ಯಾರಂಟಿ ನ್ಯೂಸ್ ಈ ಒಂದು ಕಾರ್ಯಕ್ರಮವನ್ನ ಮಾಡೋದ್ರ ಜೊತೆಗೆ ಟೆಲಿಕಾಸ್ಟ್ ಕೂಡ ಆಗುತ್ತೆ ಟಿವಿಯಲ್ಲಿ. ಈ ಒಂದು ಕಾರ್ಯಕ್ರಮ ಏನೆಲ್ಲ ಆಯ್ತು, ಮುಂದೆ ಏನ್ ಮಾಡಬಹುದು ಅಂತ ನಾನು ಆರಂಭದಲ್ಲಿ ಹೇಳಿದೆ. ನಮ್ಮ ಎಜುಕೇಶನ್ ಈಸ್ ಪವರ್, ಇದರಲ್ಲಿ ಯಾವುದೇ ರೀತಿಯ ಒಂದು ಎರಡನೇ ಮಾತೇ ಇಲ್ಲ. ಹಣ ಇರ್ಬೋದು, ಏನೇ ಇರ್ಬೋದು, ಎಷ್ಟು ಏನೇ ಇದ್ರು ಕೂಡ ಎಜುಕೇಶನ್ ಅನ್ನೋದು ಕೂಡ ಒಂದು ಪವರ್. ಆ ಒಂದು ಪವರ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋ ಒಂದು ಗೊಂದಲ ಇವತ್ತೆಲ್ಲರಿಗೂ ಇದೆ. ಸೊ ಆ ಇವತ್ತು ಮೊಬೈಲ್ ಬಳಕೆಯಿಂದ ವಿದ್ಯಾರ್ಥಿಗಳ ಭವಿಷ್ಯ ಮಂಕ ಆಗ್ತಾ ಇದೆಯಾ ಅಂತ ಈ ಬಗ್ಗೆ ಪ್ರಾಂಶುಪಾಲರು ಕಾಲೇಜಲ್ಲಿ ಈಗ ಸಹಜವಾಗಿನೇ PUC ಮಕ್ಕಳು ಇವತ್ತು ಮೊಬೈಲ್ ಇಲ್ಲದೆ ಕಾಲೇಜ್ಗೆ ಬಹುಶಃ ಯಾರು ಬರಲ್ಲ ಅನ್ಕೊಂತೀನಿ. ಎಲ್ಲರ ಕೈಯಲ್ಲಿ ಮೊಬೈಲ್ ಇದ್ದೇ ಇರುತ್ತೆ, 1 ಇಲ್ಲ 2 ಮೊಬೈಲ್ ಕೂಡ ಇರಬಹುದು ಮಕ್ಕಳ ಕೈಯಲ್ಲಿ. ಆ ಮೊಬೈಲ್ ಯಾವ ತರ ಈ ಮಕ್ಕಳನ್ನ ಇವತ್ತು ಎಜುಕೇಶನ್ ಕಡೆಗೆ ಪಾಸಿಟಿವ್ ಆಗಿ ಕರ್ಕೊಂಡು ಹೋಗುತ್ತಾ ಅಥವಾ ನೆಗೆಟಿವ್ ಆಗಿ ಕರ್ಕೊಂಡು ಹೋಗುತ್ತಾ, ಇದೇ ನಮ್ಮ ವಿಚಾರ. ಸೊ ಸಾಕಷ್ಟು ಗಂಡ್ರು ಇದ್ದೀರಾ, ಎಲ್ಲರೂ ಕೂಡ ಪ್ರೊಫೆಸರ್ಸ್ ಇದ್ದೀರಾ, ಓದ್ಕೊಂಡಿದ್ದೀರಾ, ಎಲ್ಲರೂ ಮಕ್ಕಳಿಗೆ ಪಾಠ ಮಾಡ್ತೀರಾ. ನಿಮ್ಗೆ ತುಂಬಾ ಅದ್ಭುತವಾಗಿ ಗೊತ್ತಿರುತ್ತೆ ಮಕ್ಕಳ ಒಂದು ನಡವಳಿಕೆ, ಎಷ್ಟೊತ್ತು ಮೊಬೈಲ್ ಯೂಸ್ ಮಾಡ್ತಾರೆ. ಇವತ್ತು ಮೊಬೈಲ್ ಪಾಸಿಟಿವ್ ಥಿಂಗ್ಸ್ ಇರ್ಬೋದು ನಮ್ಗೆ, ಅಂದ್ರೆ ಸ್ಟಡಿ ಮಾಡೋದಕ್ಕೆ ಮೊಬೈಲ್ ಕೂಡ ಅನುಕೂಲ ಆಗುತ್ತೆ. ಬಟ್ ಎಷ್ಟು ಮಕ್ಕಳು ಅದನ್ನ ಓದೋದಕ್ಕೆ ಅಥವಾ ಸ್ಟಡಿ ಮಾಡೋದಕ್ಕೆ ಮೊಬೈಲ್ ಯೂಸ್ ಮಾಡ್ತಾರೆ, ಅಥವಾ ಬರೀ ರೀಲ್ಸ್ ನೋಡ್ಕೊಂಡು ಅಥವಾ ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಪ್, ಹಾಡು ಕೇಳೋದು, ಸಿನಿಮಾ ನೋಡೋದು, ಈ ತರ ಇದೆಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡ ಮಟ್ಟದ ಭಯ ಏನಪ್ಪಾ ಅಂದ್ರೆ ಬೆಟ್ಟಿಂಗ್ ಆಪ್ಸ್. ನಾವು ದಿನನಿತ್ಯ ನ್ಯೂಸ್ ಅಲ್ಲಿ ಬರೀ ಗಾಜಿಯಾಬಾದ್ ಅಥವಾ ಉತ್ತರ ಪ್ರದೇಶ ಅಂತಲ್ಲ, ಪ್ರತಿನಿತ್ಯ ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚು ಮೊಬೈಲ್ ಅನ್ನ ಈ ಬೆಟ್ಟಿಂಗ್ಗೆ ದುರ್ಬಳಕೆ ಆಗ್ತಿರೋದು ನಮ್ಮ ಕರ್ನಾಟಕದಲ್ಲಿ, ಅದು ಬೆಂಗಳೂರಲ್ಲಿ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಮೊಬೈಲ್ ದುರ್ಬಳಕೆ ಆಗ್ತಿರೋದು ಅಥವಾ ಈಗೇನು
ಡಿಜಿಟಲ್ ಅರೆಸ್ಟ್ ಅಂತ ಏನ್ ಕರಿತೀವಿ ನಾವು, ಈ ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿರ್ತಕ್ಕಂಥದ್ದು ಅತಿ ಹೆಚ್ಚು ಜನ ಬೆಂಗಳೂರಿನಲ್ಲಿ ಅನ್ನೋದು ದುರಂತ. ಅಂದ್ರೆ ನಾವು ಐ ಟಿ ಸಿಟಿ ಅಂತ ಕರಿತೀವಿ ನಾವು ಬೆಂಗಳೂರಿನ. ಇಡೀ ದೇಶದಲ್ಲಿ ನಾವು ಇಡೀ ಪ್ರಪಂಚಕ್ಕೆ ಸಾಫ್ಟ್ವೇರ್ ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಆದ್ರೂ ಕೂಡ ಅತಿ ಹೆಚ್ಚು ವಿದ್ಯಾವಂತರು ಇವತ್ತು ಮೊಬೈಲ್ಗೆ ಅಡಿಕ್ಟ್ ಆಗಿ ಮೊಬೈಲ್ ನಿಂದ ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದು ಬರೀ ಸ್ಟೂಡೆಂಟ್ಸ್ ಮಾತ್ರ ಅಂತಲ್ಲ, ತುಂಬಾ ದೊಡ್ಡ ದೊಡ್ಡ ಆಫೀಸರ್ಸ್ ಇರ್ತಾರೆ, ದೊಡ್ಡ ದೊಡ್ಡ ಓದಿರ್ತಕ್ಕಂಥ ವ್ಯಕ್ತಿಗಳಿರ್ತಾರೆ, ಉದ್ಯಮಿಗಳಿರ್ತಾರೆ, ಸಿನಿಮಾ ನಟಿಗಳು ಕೂಡ ಇರ್ತಾರೆ. ಅಂದ್ರೆ ಎಲ್ಲರೂ ಕೂಡ ಮೊಬೈಲ್ ಯಾವ ತರ ಮೊಬೈಲ್ಗೆ ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾರೆ. ಮೊಬೈಲ್ ಅವ್ರನ್ನ ಕಟ್ ಆಗ್ಬಿಟ್ಟಿದೆ. ಇವತ್ತು ಡಿಜಿಟಲ್ ಅರೆಸ್ಟ್ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಎಲ್ಲರ ಬಗ್ಗೆ ಕೂಡ ಮಾತಾಡಬೇಕು, ಪ್ರಿನ್ಸಿಪಲ್ ಜೊತೆ ಮಾತಾಡೋಣ, ವಿದ್ಯಾರ್ಥಿಗಳ ಜೊತೆ ಒಂದು ಸಂವಾದ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಶುರುವಾಗಿದ್ದು ಈ ಪ್ರಿನ್ಸಿಪಲ್ ಮೀಟ್. ವೇದಿಕೆ ಮೇಲೆ ಗಣ್ಯರಿದ್ದಾರೆ, ಅವ್ರು ಮಾತಾಡ್ಸೋಣ. ಜೊತೆಗೆ ನಮ್ಮ ಪ್ರಾಂಶುಪಾಲರಾಗಿರ್ಬೋದು ಅಥವಾ ನೀವೆಲ್ಲ ಪ್ರೊಫೆಸರ್ಸ್ ಏನಿದ್ದೀರಾ, ನಿಮ್ ಜೊತೆ ಕೂಡ ಈ ಒಂದು ಸಂವಾದ ಆಗ್ಲಿ, ನೋಡೋಣ ಏನ್ ಔಟ್ಕಮ್ ಬರುತ್ತೆ. ಸೊ ವಿದ್ಯಾರ್ಥಿಗಳು ಇದರಿಂದ ಬದಲಾವಣೆ, ಸ್ವಲ್ಪ ಮಟ್ಟಿಗಾದ್ರೂ ಬದಲಾವಣೆ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು. ನೀವೆಲ್ಲ ನಮ್ಮ ಈ ಒಂದು ಕಾರ್ಯಕ್ರಮ ಬಂದಿದ್ದೀರಾ. ನಾವಿನ್ನ ಸಂವಾದ ಶುರು ಮಾಡೋಣ. ಗಣ್ಯರಿದ್ದಾರೆ, ಅವ್ರ ಜೊತೆ ಮಾತಾಡಿದ ನಂತರ ನಮ್ಮ ಪ್ರಿನ್ಸಿಪಲ್ ಜೊತೆ ಈ ಒಂದು ವಿಚಾರವಾಗಿ ಮೊಬೈಲ್ ವಿದ್ಯಾರ್ಥಿಗಳನ್ನ ಭವಿಷ್ಯವನ್ನ ಮಂಕ್ ಆಗ್ತಿದ್ಯಾ ಅನ್ನೋ ವಿಚಾರವಾಗಿ ನಾವು ಸಂವಾದವನ್ನ ಮುಂದುವರಿಸೋಣ.